ಹಾಯ್ ಹಲೋ ನಮಸ್ಕಾರ ಕರ್ನಾಟಕ. ಎಲ್ಲರೂ ಹೇಗಿದ್ದೀರಾ? ನಾನಂತೂ ಸೂಪರ್ ಆಗಿದ್ದೀನಿ. ನೀವು ಸೂಪರ್ ಆಗಿದ್ದೀರಿ ಅಂತ ನಾನು ಭಾವಿಸ್ತೇನೆ. ಮತ್ತೊಂದು ಹೊಸ ಈ ಬ್ಲಾಗಿಗೆ ಸ್ವಾಗತ ಸುಸ್ವಾಗತ. ಏನಪ್ಪ ಇವತ್ತಿನ ಬ್ಲಾಗ್ ಅಂದರೆ ನಮ್ಮ ಉತ್ತರ ಕರ್ನಾಟಕ ಸ್ಪೆಷಲ್ ಹಸಿ ಕೊಬ್ಬರಿ ಖಾರನ ಹೇಗೆ ಮಾಡೋದು ಅಂತ ನಾನು ಇವತ್ತಿನ ವಿಡಿಯೋದಲ್ಲಿ ತೋರಿಸ್ಕೊಡ್ತೇನೆ. ಹಾಗೆ ಯಾರೆಲ್ಲ ಹೊಸದಾಗಿ ನೋಡ್ತಾರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಆಲ್ ಅಂತ ಕೊಟ್ಟು ನೋಡಿಕೊಳ್ಳಿ. ದಯವಿಟ್ಟು ಯಾರು ಎಲ್ಲಿ ಸ್ಕಿಪ್ ಮಾಡದೆ ನೋಡಿ ಅಂತ ನಾನು ಬೇಡಿಕೊಳ್ಳುತ್ತೇನೆ. ಹಾಗೆ ತಡ ಮಾಡೋದು ಯಾಕೆ, ಹಾಗಾದರೆ ಬನ್ನಿ. ಮೊದಲಿಗೆ ನಾವು ಈ ಥರ ಹಸಿ ಕೊಬ್ಬರಿನ ತೊಗೋಬೇಕು. ಅದನ್ನು ನೀಟಾಗಿ ಎಲ್ಲನೂ ಬಿಡಿಸ್ಕೋಬೇಕು ಸ್ನೇಹಿತರೆ. ನೋಡ್ಬೋದು ನಾನು ಎಲ್ಲನೂ ಬಿಡಿಸ್ಕೊಂಡಿದ್ದೀನಿ. ಈ ಥರ ಬಿಡಿಸ್ಕೊಂಡು ನೀವು ಏನು ಮಾಡೋಕ್ಕಪ್ಪ ಅಂದರೆ ನೀವು ನೋಡಿ ನೀಟಾಗಿ ಈ ಥರ ವಾಶ್ ಮಾಡ್ಕೋಬೇಕು. ಅಂದರೆ ವಾಶ್ ಮಾಡ್ಕೋಬೇಕಂದ್ರೆ ಅದ್ರ ಗುಂಜಿರುತ್ತಲ್ಲ, ಗುಂಜೆಲ್ಲ ಕ್ಲೀನ್ ಆಗುತ್ತೆ. ನೋಡ್ಬೋದು ಇವಾಗ ನಾನು ಕ್ಲೀನಾಗಿ ವಾಶ್ ಮಾಡ್ಕೊಂಡಿದ್ದೀನಿ. ವಾಶ್ ಮಾಡ್ಕೊಂಡು ನಂತರ ನಾನು ಒಂದು ತಟ್ಟೆ ಮತ್ತು ಎರೆಯುವಂಥ ಎರೆಮಣೆನ ತೊಗೊಂಡಿದ್ದೀನಿ. ನೋಡ್ಬೋದು ಎರೆಮಣೆ ತೊಗೊಂಡು ನಾವು ಯಾವ ಸೈಜ್ ಬೇಕು ದಪ್ಪ ಸೈಜಲ್ಲಿ ನಾನು ಎರ್ಕೋತಿದ್ದೀನಿ ಸ್ನೇಹಿತರೆ. ನೋಡ್ಬೋದು ನಿಮಗೆ ಯಾವ ಸೈಜ್ ಬೇಕೋ ಆ ಸೈಜ್ ಎರ್ಕೊಳ್ಳಿ. ನೋಡ್ಬೋದು ನಾನು ಈ ಸೈಜನ್ನು ಎರ್ಕೊಂಡಿದ್ದೀನಿ ನೀಟಾಗಿ. ಈಗ ನಾವು ಮಾಡಬೇಕಾಗಿರೋದು ಸ್ಟವನ್ನು ಹಚ್ಕೋಣ. ನೋಡಿ ನಾನು ಇವಾಗ ಸ್ಟವ್ ಹಚ್ಕೊಂಡಿನಿ. ನಾನು ಇವಾಗ ಚಪಾತಿ ಮಾಡುವಂಥ ಹಂಚನ್ನು ಇಟ್ಕೊಂಡಿನಿ ಸ್ನೇಹಿತರೆ. ನೀವು ಬೇಕಾದರೆ ಪಾತ್ರೆಯಲ್ಲೂ ಮಾಡ್ಬೋದು. ನೋಡಿ ನಾನು ಈಗ ಒಂದು ಸ್ಪೂನ್ ಆಯಿಲನ್ನು ಹಾಕೋತೀನಿ. ನೋಡ್ಬೋದು ಈಗ ಎಣ್ಣೆ ಬಿಸಿ ಆಗ್ತಿದ್ದಂಗೆ ನಾನು ಜೀರಿಗೆ ಸಾಸಿವೆನ ಹಾಕ್ಕೋತಾ ಇದ್ದೀನಿ. ನೋಡ್ಬೋದು ಸ್ನೇಹಿತರೆ. ಈಗ ಜೀರಿಗೆ ಸಾಸಿವೆ ಹಾಕಿದ ತಕ್ಷಣವೇ ನಾನು ಹಿಂದಲೇ ಒಂದು 4-5 ಬೆಳ್ಳುಳ್ಳಿನ ಒಡೆದು ಹಾಕ್ಕೊಂಡಿದ್ದೀನಿ. ಈಗ ನಾನು ರುಚಿಗೆ ತಕ್ಕಷ್ಟೇ ಖಾರನ ಹಾಕೋತೀನಿ ಸ್ನೇಹಿತರೆ. ನೀವು ನೋಡಿಕೊಂಡು ಖಾರನ ಹಾಕ್ಕೊಳ್ಳಿ. ನಮಗೆ ಖಾರ ಬೇಕು, ಹಾಗಾಗಿ ಸ್ವಲ್ಪ ಖಾರ ಜಾಸ್ತಿನೇ ಹಾಕ್ಕೊಂಡಿದ್ದೀನಿ. ನಂತರ ನಾನು ರುಚಿಗೆ ತಕ್ಕಷ್ಟೇ ಉಪ್ಪು ಸಹ ಹಾಕೋತಾ ಇದ್ದೀನಿ ಸ್ನೇಹಿತರೆ. ನೀವು ಅಷ್ಟೇ ಉಪ್ಪು ನೋಡಿಕೊಂಡು ಹಾಕ್ಕೊಳ್ಳಿ. ನೋಡಿ ನಾನು ರುಚಿಗೆ ತಕ್ಕಷ್ಟೇ ಉಪ್ಪು ಸಹ ಹಾಕ್ಕೊಂಡಿದ್ದೀನಿ. ನೋಡ್ಬೋದು ಈಗ ಒಂದು ಅರ್ಧ ಟೀ ಸ್ಪೂನಷ್ಟು ಅರಿಶಿಣ ಸಹ ಹಾಕೋತಾ ಇದ್ದೀನಿ ಸ್ನೇಹಿತರೆ. ನೋಡ್ಬೋದು ಈಗ ನಾವು ಮಾಡಬೇಕಾಗಿರೋದೇನಪ್ಪ ಅಂದರೆ ಈಗ ಎರೆದಿರೋವಂಥ ಹಸಿ ಕೊಬ್ಬರಿನ ಇದಕ್ಕೆ ಮಿಕ್ಸ್ ಮಾಡ್ಕೋಬೇಕು ಸ್ನೇಹಿತರೆ ನೀಟಾಗಿ. ನೋಡಿ ಎಲ್ಲನೂ ಹಾಕೋತಾ ಇದ್ದೀನಿ. ಹಾಕ್ಕೊಂಡು ಈಗ ನಾನು ನೀಟಾಗಿ ಎಲ್ಲನೂ ಮಿಕ್ಸ್ ಮಾಡ್ಕೊತೀನಿ. ಅಂದರೆ ಆ ಮಸಾಲ ಎಲ್ಲ ಈ ಕೊಬ್ಬರಿಗೆ ಅಪ್ಲೈ ಆಗಬೇಕು. ಆ ಥರ ನೀಟಾಗಿ ಹುರ್ಕೊಳ್ಬೇಕು. ನೀಟಾಗಿ ಒಂದು 5 ನಿಮಿಷ ಆಗ್ಬೋದು ಅಷ್ಟೇ ಸ್ನೇಹಿತರೆ. 5 ನಿಮಿಷದಲ್ಲೇ ನೀಟಾಗಿ ಎಲ್ಲನೂ ಚೆನ್ನಾಗಿ ಹುರ್ಕೋಬೇಕು ಸ್ನೇಹಿತರೆ. ಯಾವ ಲೆವೆಲಿಗೆ ಅಂದರೆ ಈಗ ಈ ಲೆವೆಲಿಗೆ ಹುರ್ಕೋಬೇಕು ಸ್ನೇಹಿತರೆ. ನೀಟಾಗಿ ಎಲ್ಲ ಕಡೆ ಅಪ್ಲೈ ಆಗಬೇಕು. ನೋಡ್ಬೋದು ಫೈನಲಾಗಿ ಈ ಕೊಬ್ಬರಿ ಖಾರನ ರೆಡಿ ಆಗಿದೆ ಅಂತಲೇ ಹೇಳ್ಬೋದು ಸ್ನೇಹಿತರೆ. ಇದು ಯಾವ ಲೆವೆಲಿಗೆ ಇರ್ತದೆ ಅಂದರೆ ಚಪಾತಿ, ರೊಟ್ಟಿ ಮತ್ತು ರೈಸ್, ಬಿಸಿ ಬಿಸಿ ರೈಸಿಗೆ ಅಂತ ಸಖತ್ತಾಗಿರುತ್ತೆ ಸ್ನೇಹಿತರೆ. ಇವಾಗ ನಾವು ಸ್ಟವನ್ನು ಆಫ್ ಮಾಡೋಣ. ಸ್ವಲ್ಪ ತಣ್ಣಗಾಗಿ ಬಿಡೋಣ. ರೆಡಿಯಾಗಿದೆ ನೋಡ್ಬೋದು ಸ್ನೇಹಿತರೆ. ಈಗ ನಾನು ಒಂದು ಬಾಕ್ಸ್ ಡಬ್ಬಿಗೆ ಹಾಕೋತೀನಿ ಸ್ನೇಹಿತರೆ. ಇದು ನಮಗೆ 2ರಿಂದ 3 ದಿನ ಆದರೂ ಬರುತ್ತೆ ಅಂತಲೇ ಹೇಳ್ಬೋದು. ಚೆನ್ನಾಗಿ ತಿನ್ನೋರಿದ್ದರೆ 2 ದಿನಕ್ಕೆ ಖಾಲಿ ಆಗ್ಬೋದು ಸ್ನೇಹಿತರೆ. ಅಷ್ಟು ಸಖತ್ತಾಗಿರುತ್ತೆ ಅಂತಲೇ ಹೇಳ್ಬೋದು ಸ್ನೇಹಿತರೆ. ಈ ಕೊಬ್ಬರಿ ಖಾರನ ಇಷ್ಟೇ ಸ್ನೇಹಿತರೆ. ನಿಮಗೆ ಈ ಕೊಬ್ಬರಿ ಖಾರನ ಇಷ್ಟ ಆಯಿತು ಅಂತ ಅಂದ್ಕೋತೀನಿ. ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಟೇಕ್ ಕೇರ್, ಬಾಯ್.